ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಳೆದ 3-4 ದಿನಗಳಿಂದ ಒಂದೇ ಸುದ್ದಿ. ಚೈನಾ ತನ್ನ 6ನೇ ತಲೆಮಾರಿನ ಯುದ್ಧ ವಿಮಾನದ ಪರೀಕ್ಷೆ ಮಾಡಿದೆ ಎನ್ನುವುದು. ಅದಕ್ಕೆ J-36 ಅನ್ನೋ ಹೆಸರಿಟ್ಟಿರೋ ಚೈನಾ ಅದನ್ನು ಅನಾವರಣಗೊಳಿಸಿದ ವಿಡಿಯೋವೊಂದನ್ನು ಕೂಡ ರಿಲೀಸ್ ಮಾಡಿದೆ. ಮತ್ತು ಚೈನಾದ ಈ 6ನೇ ತಲೆಮಾರಿನ ಯುದ್ಧ ವಿಮಾನ ನಾನಾ ಕಾರಣಗಳಿಂದ ಜಗತ್ತಿನ ಆತಂಕಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಅದರಲ್ಲೂ ಬಹುಮುಖ್ಯವಾಗಿ ಇನ್ನು 5ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಕೂಡ ತಯಾರು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದ ಸ್ವದೇಶಿ ಅಂತ ಹೇಳಿಕೊಳ್ಳುವ ತೇಜಸ್ ಯುದ್ಧ ವಿಮಾನಗಳಿಗೆ ಇಂಜನ್ ಸಿಗದೆ ಒದ್ದಾಡ್ತಾ ಇರೋ ಭಾರತಕ್ಕೆ ಚೈನಾದ ಈ 6ನೇ ತಲೆಮಾರಿನ ಯುದ್ಧ ವಿಮಾನ ಅನ್ನೋದು ನಿಜಕ್ಕೂ ತಲೆನೋವಿಗೆ ಕಾರಣ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತ ತುರ್ತಾಗಿ ಏನು ಮಾಡಬೇಕು ಅನ್ನೋ ಬಗ್ಗೆ ಯೋಚನೆಗಳು ಶುರುವಾಗಿರೋ ಹೊತ್ತಲ್ಲೇ ಭಾರತಕ್ಕೆ ಕೂಡ 6ನೇ ತಲೆಮಾರಿನ ಯುದ್ಧ ವಿಮಾನದ ಪ್ರಾಜೆಕ್ಟ್ ಒಂದರಲ್ಲಿ ಭಾಗಿಯಾಗೋದಕ್ಕೆ ಅದ್ಭುತ ಆಫರ್ ಒಂದು ಸಿಗ್ತಾ ಇದೆ. ಹಾಗಾದ್ರೆ ಚೈನಾದ ಹೊಸ ಫೈಟರ್ ಜೆಟ್ ನ ಕಥೆ ಏನು? ಭಾರತ ಯಾಕೆ ಆತಂಕ ಪಡಬೇಕು? ಚೈನಾನ ಎದುರಿಸೋದಕ್ಕೆ ಭಾರತ ಮಾಡಬೇಕಾಗಿರೋದೇನು? ಮತ್ತು 6ನೇ ತಲೆಮಾರಿನ ಹೊಸ ಫೈಟರ್ ಜೆಟ್ ಯೋಜನೆಗೆ ಭಾರತವನ್ನು ಕರೀತಾ ಇರೋದು ಯಾರು? ಬನ್ನಿ ನೋಡೋಣ. ಗೆಳೆಯರೆ, ಆಯುಧಗಳ ಟೆಕ್ನಾಲಜಿ ಅನ್ನೋದು ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ. ನಾವೇನೋ ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿಕೊಂಡು ಏನೇನೋ ತಯಾರು ಮಾಡಿಕೊಂಡು ಬಿಡ್ತೀವಿ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಅದು ಹಳತಾಗಿ ಅದಕ್ಕಿಂತ ಹೊಸ ತಂತ್ರಜ್ಞಾನ ಚಾಲ್ತಿಗೆ ಬಂದುಬಿಡುತ್ತೆ. ಅದರಲ್ಲೂ ಭಾರತದಲ್ಲಿ ಅನ್ವೇಷಣೆ ಅನ್ನೋದೇ ಕಡಿಮೆ. ಇನ್ನು ಏನಾದರೂ ಮಾಡಬೇಕು ಅಂದ್ಕೊಂಡ ಮೇಲೂ ಕೂಡ ಅದರ ತಯಾರಿಗೆ ನಾನಾ ರೀತಿಯ ವಿಳಂಬಗಳಾಗ್ತಾ ಹೋಗ್ತಾ ಇರುತ್ತವೆ. ಈಗ ನಮ್ಮ ಫೈಟರ್ ಜೆಟ್ ವಿಷಯದಲ್ಲಿ ಆಗ್ತಾ ಇರೋದು ಕೂಡ ಅದೇನೆ. ಈಗ ನೋಡಿ, ಭಾರತ ಯುದ್ಧ ವಿಮಾನಗಳಿಗಾಗಿ ರಷ್ಯಾದ ಮೇಲೆ, ಫ್ರಾನ್ಸ್ ಮೇಲೆ ಅವಲಂಬಿಸಿದೆ. ನಮ್ಮ ಬತ್ತಳಿಕೆಯಲ್ಲಿರೋದು ರಷ್ಯಾದ ಮಿಗ್, ಸುಖಾಯ್ ಮುಂತಾದ ಯುದ್ಧ ವಿಮಾನಗಳು, ಸ್ವದೇಶಿ ತೇಜಸ್ ಫೈಟರ್ ಜೆಟ್ಟುಗಳು, ಫ್ರಾನ್ಸ್ನಿಂದ ನಾವು ತರಿಸ್ಕೊಂಡ ರಫೇಲ್ ಜೆಟ್ಟುಗಳು. ಅದರಲ್ಲೂ ಈ ರಫೇಲ್ ಅನ್ನೋದು 4.5 ಜನರೇಷನ್ ಯುದ್ಧ ವಿಮಾನ. ಇನ್ನು ತೇಜಸ್ ನಾವು ತಯಾರು ಮಾಡ್ತಾ ಇದೀವಿ, ಆದರೆ ಇಂಜಿನ್ ನಮ್ಮದಲ್ಲ. ಅದನ್ನು ಅಮೆರಿಕಾದಿಂದ ಆಮದು ಮಾಡ್ಕೋಬೇಕು. ನಮಗೆ ಎಂಜಿನ್ ಕೊಡೋದಕ್ಕೆ ನಮ್ಮ ಜೊತೆ ಒಪ್ಪಂದ ಮಾಡಿಕೊಂಡಿದ್ದ ಅಮೆರಿಕ ರಷ್ಯಾ ಯುಕ್ರೇನ್ ಯುದ್ಧದ ಕಾರಣ ಕೊಟ್ಟು 404 ಇಂಜಿನ್ ಸರಬರಾಜನ್ನು ಕೂಡ ಸಕಾಲಕ್ಕೆ ಮಾಡ್ತಾ ಇಲ್ಲ. ಹೀಗಾಗಿ ತೇಜಸ್ ಯುದ್ಧ ವಿಮಾನ ತಯಾರಿ ಕೂಡ ವಿಳಂಬ ಆಗ್ತಾ ಇದೆ. ಇನ್ನು 5ನೇ ತಲೆಮಾರಿನ ಯುದ್ಧ ವಿಮಾನಗಳಿಗಾಗಿ ನಾವು ಆಮ್ಕಾ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದೀವಿ. ಅದರ ಪ್ರೋಟೋಟೈಪ್ ಸಿದ್ಧ ಮಾಡೋದಕ್ಕೆ ಕೂಡ ನಮಗಿನ್ನೂ ಸಾಧ್ಯ ಆಗಿಲ್ಲ. ಇನ್ನು ಈ ಆಮ್ಕಾ ನಮಗೆ ಸಿಗಬೇಕು ಅಂದ್ರೆ ಕನಿಷ್ಠ ಅಂದ್ರೂ 10 ವರ್ಷ ಕಾಯಬೇಕು. ಅಷ್ಟೊತ್ತಿಗೆ ಜಗತ್ತು ನಮ್ಮನ್ನ ಬಿಟ್ಟು ಸಾಕಷ್ಟು ಮುಂದಕ್ಕೆ ಹೋಗಿರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವಿನ್ನೂ 5ನೇ ತಲೆಮಾರಿನ ಯುದ್ಧ ವಿಮಾನ ತಯಾರು ಮಾಡ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇರುವಾಗಲೇ ಚೈನಾ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನ ಸಿದ್ಧ ಮಾಡಿಕೊಂಡು ಅದರಲ್ಲೊಂದನ್ನು ಪಾಕಿಸ್ತಾನಕ್ಕೆ ಕೂಡ ಕೊಡ್ತಾ ಇದೆ. ಜೊತೆಗೆ 6ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಕೂಡ ಚೈನಾ ಜಗತ್ತಿನ ಮುಂದೆ ಅನಾವರಣಗೊಳಿಸಿದೆ. ಗೆಳೆಯರೆ, ಮೊನ್ನೆ ಚೈನಾ ತೋರಿಸಿದ ಈ 6ನೇ ತಲೆಮಾರಿನ ಯುದ್ಧ ವಿಮಾನದ ಹೆಸರು ಚೆಂಗ್ಡು J-36. ಇದುವರೆಗೆ ಅಮೆರಿಕಾಗೆ ಕೂಡ 6ನೇ ತಲೆಮಾರಿನ ಯುದ್ಧ ವಿಮಾನವನ್ನ ಸಂಪೂರ್ಣವಾಗಿ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅವರಿನ್ನೂ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಯುದ್ಧ ವಿಮಾನಗಳ ವಿಷಯದಲ್ಲಿ ಹಳೆ ಪಂಟರ್ ಅನ್ನಿಸ್ಕೊಂಡಿದ್ದ ರಷ್ಯಾದ ಬಳಿ ಕೂಡ 6ನೇ ತಲೆಮಾರಿನ ಯುದ್ಧ ವಿಮಾನ ಇಲ್ಲ. ಅವರು ಅದರ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಆದರೆ ಚೈನಾ ಮಾತ್ರ ತನ್ನ 6th ಜನರೇಷನ್ ವಿಮಾನವನ್ನ ಅನಾವರಣಗೊಳಿಸಿ ಜಗತ್ತಿಗೆ ಅಚ್ಚರಿಯನ್ನು ಮೂಡಿಸಿದೆ. ಇಲ್ಲಿ 6ನೇ ತಲೆಮಾರಿನ ಯುದ್ಧ ವಿಮಾನ ಅನ್ನೋದು ಸ್ಟೆಲ್ತ್ ಅನ್ನು ಮೀರಿದ ಟೆಕ್ನಾಲಜಿ. ನಾವು ಯುದ್ಧ ವಿಮಾನಗಳು ಶತ್ರು ದೇಶದ ರಡಾರ್ಗಳ ಕಣ್ಣಿಗೆ ಸಿಗದ ಹಾಗೆ ನುಗ್ಗೋಗಿ ದಾಳಿ ಮಾಡಿ ಬರೋದನ್ನು ಅದ್ಭುತ ಅಂತ ಹೇಳ್ತೀವಿ. ಆದರೆ ಅದರ ಜೊತೆಗೆ ಪೈಲಟ್ನ ಅಗತ್ಯ ಕೂಡ ಇಲ್ಲದೆ ಕಂಟ್ರೋಲ್ ರೂಮಲ್ಲಿ ಕೆಲವರು ಕೂತ್ಕೊಂಡು ಯುದ್ಧ ವಿಮಾನವನ್ನು ಆಪರೇಟ್ ಮಾಡ್ತಾ ಅದು ಶತ್ರು ದೇಶಕ್ಕೆ ಮಿಂಚಿನ ವೇಗದಲ್ಲಿ, ಅಂದರೆ ಹೈಪರ್ಸಾನಿಕ್ ಸ್ಪೀಡಲ್ಲಿ, ಅಂದರೆ ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗದಲ್ಲಿ ನುಗ್ಗೋಗಿ ಶತ್ರುಗಳ ಮೇಲೆ ದಾಳಿ ಮಾಡುತ್ತೆ. ಮತ್ತು ಎಲ್ಲಿ ದಾಳಿ ಮಾಡಬೇಕು, ಯಾವ ರೀತಿಯಲ್ಲಿ ದಾಳಿ ಮಾಡಬೇಕು, ಮ್ಯಾನ್ಯೂರಿಂಗ್ ಅನ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಿರ್ಧಾರ ಮಾಡಿಕೊಳ್ಳುತ್ತೆ. ಜೊತೆಗೆ ಲೇಸರ್ ವೆಪನ್ಗಳನ್ನು ಕೂಡ ಬಳಸುತ್ತೆ. ಅಂದ್ರೆ ಆ ಯುದ್ಧ ವಿಮಾನ ಇನ್ನೆಷ್ಟು ಬಲಿಷ್ಠ ಹಾಗೂ ಅತ್ಯಾಧುನಿಕವಾಗಿರಬೇಕು ಅಲ್ವಾ? ಅದೇ ಥರದ ಯುದ್ಧ ವಿಮಾನವನ್ನೇ ಚೈನಾ ಜಗತ್ತಿಗೆ ತೋರಿಸಿರೋದು. ಅದರಲ್ಲಿ ಪೈಲಟ್ ಅನ್ನ ಬಳಸುವ ಮತ್ತು ಪೈಲಟ್ ಇಲ್ಲದೆ ಚಲಿಸುವ ವ್ಯವಸ್ಥೆ ಇದೆ. ಇಂಥ ಯುದ್ಧ ವಿಮಾನವನ್ನ ತಯಾರು ಮಾಡಿಕೊಳ್ಳುವ ಮೂಲಕ 6ನೇ ತಲೆಮಾರಿನ ಯುದ್ಧ ವಿಮಾನವನ್ನ ತಯಾರು ಮಾಡಿದ ಮೊದಲ ದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಚೈನಾ ಪಾತ್ರ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತದ ವಾಯುಶಕ್ತಿ ಚೈನಾದ ಮುಂದೆ ಸ್ವಲ್ಪ ಡಲ್ ಹೊಡೆದಂತೆ ಕಾಣ್ತಾ ಇದೆ ಅನ್ನೋದು ರಕ್ಷಣಾ ತಜ್ಞರು ಹೇಳ್ತಾ ಇರೋ ಮಾತು. ಗೆಳೆಯರೆ, ಅವ್ರು ಹೇಳ್ತಾ ಇರೋದು ಸುಳ್ಳೇನಲ್ಲ. ನಮ್ಮ ಡಿಪೆಂಡೆನ್ಸಿ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ನಾವು ಬರೀ ಮಾತಾಡ್ತಲೇ ಕಾಲ ಕಳೀತಾ ಇದೀವಿ. ಅನ್ವೇಷಣೆಗೆ ಬೇಕಾದ ಪ್ರೋತ್ಸಾಹ ನಮ್ಮಲ್ಲಿ ಕಡಿಮೆ ಇರೋದು, ಬೇಕಾಗಿದ್ದನ್ನ ಖರೀದಿ ಮಾಡಿದ್ರೆ ಆಯ್ತು ಅನ್ನೋ ಉಡಾಫೆ, ಇದೆಲ್ಲ ಕೂಡ ಭಾರತ ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಹಿಂದೆ ಬೀಳೋ ಹಾಗೆ ಮಾಡ್ತಾ ಇದೆ. ನಾವು ರಷ್ಯಾ ಜೊತೆ ಯುದ್ಧ ವಿಮಾನಗಳ ಖರೀದಿ ಒಪ್ಪಂದವನ್ನು ಮಾಡಿದೀವಿ. ಜಂಟಿ ತಯಾರಿಕೆ ಇದೆ, ಲೈಸೆನ್ಸ್ ಇದೆ. ಆದರೆ
ಇವತ್ತಿನವರೆಗೆ ಇಂಜಿನ್ ಟೆಕ್ನಾಲಜಿಯನ್ನು ರಷ್ಯಾ ನಮಗೆ ಕೊಟ್ಟಿಲ್ಲ. ಇನ್ನು ಮೊನ್ನೆ HAL ಮುಖ್ಯಸ್ಥರು ರಷ್ಯಾಗೆ ಹೋಗಿದ್ರಲ್ಲ, ಆಗ ಕೂಡ ಸುಖಾಯ್ ಇಂಜಿನ್ ತಯಾರಿಯನ್ನು ಸಂಪೂರ್ಣವಾಗಿ ಭಾರತದಲ್ಲೇ ಮಾಡೋ ಪ್ರಸ್ತಾವನೆಗೆ ಕೂಡ ರಷ್ಯಾ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಸುಖಾಯ್ ಇಂಜಿನ್ಗಳಲ್ಲಿ ಕೆಲ ಕ್ರೂಷಿಯಲ್ ಪಾರ್ಟ್ಗಳನ್ನು ರಷ್ಯಾದಿಂದ ಆಮದು ಮಾಡಿಕೊಂಡು ಇಲ್ಲಿ ಅಸೆಂಬಲ್ ಮಾತ್ರ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಎಲ್ಲ ಬಿಡಿ ಭಾಗಗಳನ್ನು ಭಾರತದಲ್ಲೇ ತಯಾರು ಮಾಡಿ ಬಳಸಬೇಕು ಅನ್ನೋದು ಭಾರತದ ಬೇಡಿಕೆ. ಯಾಕೆಂದ್ರೆ ಸದ್ಯಕ್ಕೆ ರಷ್ಯಾ ಯುದ್ಧ ನಿರತವಾಗಿರೋದ್ರಿಂದ ಸಕಾಲಕ್ಕೆ ಅಲ್ಲಿಂದ ಬರಬೇಕಾದ ವಸ್ತುಗಳು ಬರ್ತಾ ಇಲ್ಲ. ಹೀಗಾಗಿ ಪ್ರೊಡಕ್ಷನ್ ವಿಳಂಬ ಆಗ್ತಾ ಇದೆ. ಇನ್ನು ಸುಖಾಯ್ ಯುದ್ಧ ವಿಮಾನ ಭಾರತದಲ್ಲಿ ತಯಾರಾಗುತ್ತೆ ಅಂದ್ರೆ ಅದರ ಇಂಜಿನ್ ಕೂಡ ಇಲ್ಲೇ ಸಂಪೂರ್ಣವಾಗಿ ಸಿದ್ಧಗೊಂಡ್ರೆ ಎರಡೆರಡು ಪ್ರೊಡಕ್ಷನ್ ಯೂನಿಟ್ಗಳಾದ ಹಾಗಾಗುತ್ತೆ, ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಸೊ ನಾವೇ ತಯಾರು ಮಾಡ್ತೀವಿ ಅಂತ ಭಾರತ ಹೇಳ್ತಾ ಇದೆ. ಹಾಗಾಗೋದು ಬೇಡ. ನಮ್ಮ ಒಪ್ಪಂದದಲ್ಲಿ ಭಾರತದಲ್ಲಿ ಬಿಡಿ ಭಾಗಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಅನುಮತಿಯನ್ನು ಕೊಡಲಾಗಿಲ್ಲ. ನೀವು ಹಾಗೇನಾದರೂ ಮಾಡಿದರೆ ಇಂಜಿನ್ಗೆ ನಾವು ವಾರಂಟಿಯನ್ನು ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ರಷ್ಯಾ ಹೇಳ್ತಾ ಇದೆ. ಇನ್ನು ಅಮೆರಿಕ ಭಾರತಕ್ಕೆ ಕೊಡೋದಾಗಿ ಹೇಳಿದ್ದ 414 ಇಂಜಿನ್ಗಳನ್ನು ಬಿಡಿ, ಹಿಂದೆ ಕೊಡ್ತಾ ಇದ್ದ 404 ಇಂಜಿನ್ಗಳನ್ನು ಕೂಡ ಸಕಾಲಕ್ಕೆ ಕೊಡ್ತಾ ಇಲ್ಲ. ಹೀಗಾಗಿ ನಾವು ನಮ್ಮ ವಾಯುಪಡೆಯ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಿರುವಾಗ ಭಾರತ ಏನು ಮಾಡಬೇಕು? ಅರ್ಜೆಂಟಾಗಿ ಒಂದಷ್ಟು 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಬೇಕು ಅನ್ನೋದು ಒಂದಷ್ಟು ರಕ್ಷಣಾ ತಜ್ಞರ ಸಲಹೆ. ಆದರೆ ಭಾರತದ ಸಮಸ್ಯೆಗೆ ಇದು ಪರಿಹಾರ ಆಗತ್ತಾ? ಗೆಳೆಯರೆ, ಅಗತ್ಯಕ್ಕೊಂದಷ್ಟು ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದೇನೋ ಸರಿ, ಆದರೆ ಹೀಗೆ ಖರೀದಿನೇ ಮಾಡ್ತಾ ಎಷ್ಟು ವರ್ಷ ಇರೋದು? ಹಾಗಂತ ಭಾರತ ಆಯುಧಗಳ ವಿಷಯದಲ್ಲಿ ಯಾವ ಸಾಧನೆಯನ್ನು ಮಾಡೇ ಇಲ್ಲ ಅಂತಲ್ಲ. ನಮ್ಮ ಮಿಸೈಲುಗಳು ತುಂಬಾ ಬಲಿಷ್ಠವಾಗಿವೆ, ಹಾಗೆ ನಮ್ಮ ಏರ್ ಡಿಫೆನ್ಸ್ ಕೂಡ ಬಲಿಷ್ಠವಾಗಿದೆ. ಈಗ ಭಾರತ 6ನೇ ತಲೆಮಾರಿನ ಯುದ್ಧ ವಿಮಾನಗಳಿಗೆ ಪರ್ಯಾಯವಾಗಿ ತನ್ನ ಮಿಸೈಲ್ ಶಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳೋ ಕಡೆಗೆ, ಮಿಸೈಲ್ಗಳಿಗೆ ಆಂಟಿ ಸ್ಟೆಲ್ತ್ ಟೆಕ್ನಾಲಜಿಯನ್ನು ಅಳವಡಿಸೋ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಜೊತೆಗೆ ಬಲಿಷ್ಠ ಡ್ರೋನ್ಗಳನ್ನು ಭಾರತ ಈಗ ತಯಾರು ಮಾಡ್ಕೋಬೇಕು. ಯುದ್ಧ ವಿಮಾನಗಳಿಗಿಂತ ಡ್ರೋನ್ಗಳು ಈಗ ತುಂಬಾ ಉಪಯುಕ್ತ ಅನ್ನಿಸ್ಕೊಳ್ತಾ ಇವೆ. ಹೆಚ್ಚು ಕಾಲ ಹಾರಾಡಬಲ್ಲ ಮತ್ತು ಹೆಚ್ಚು ಪೇಲೋಡ್ ಅನ್ನು ಹೊರಬಲ್ಲ ಅಟ್ಯಾಕಿಂಗ್ ಡ್ರೋನ್ಗಳನ್ನ ಭಾರತ ಸಿದ್ಧಪಡಿಸಿಕೊಳ್ಳೋ ಕಡೆಗೆ ಹೆಚ್ಚು ಒತ್ತನ್ನು ಕೊಡಬೇಕಾದ ಅಗತ್ಯ ಇದೆ. ಗೆಳೆಯರೆ, ಒಂದು ಯುದ್ಧ ವಿಮಾನಕ್ಕಾಗೋ ಖರ್ಚೇನಿದೆ ಅದರಲ್ಲಿ 10-20 ಡ್ರೋನ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ, ಯುದ್ಧ ವಿಮಾನಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಡ್ರೋನ್ ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಾಗ ಯುದ್ಧ ವಿಮಾನಕ್ಕಿಂತ ಡ್ರೋನ್ ಅನ್ನು ಬಳಸೋದು ಲಾಭದಾಯಕ. ಸೊ ಭಾರತ ಈ ಬಗ್ಗೆ ಹೆಚ್ಚು ಕೆಲಸ ಮಾಡಬೇಕಾದ ಅಗತ್ಯ ಕಾಣ್ತಾ ಇದೆ. ಹಾಗಂತ ನಮಗೆ 6ನೇ ತಲೆಮಾರಿನ ಯುದ್ಧ ವಿಮಾನಗಳು ಬೇಡ ಅಂತಲ್ಲ, ಅದು ಕೂಡ ಬೇಕು. ಜೊತೆಗೆ ತಂತ್ರಜ್ಞಾನವೂ ಬೇಕು. ಈ ನಿಟ್ಟಿನಲ್ಲಿ ಭಾರತಕ್ಕೀಗ ಮತ್ತೊಮ್ಮೆ ಒಂದು ಅದ್ಭುತ ಆಫರ್ ಸಿಗ್ತಾ ಇದೆ. ಅದು ಬರ್ತಾ ಇರೋದು UK ಹಾಗೂ ಇಟಲಿಗಳ ಕಡೆಯಿಂದ. ಇಲ್ಲಿ ಏನಾಗ್ತಾ ಇದೆ ಅಂದರೆ, UK, ಇಟಲಿ ಹಾಗೂ ಜಪಾನ್ಗಳು ಸೇರಿ ಈ ಹಿಂದೆ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಅವರು 6ನೇ ತಲೆಮಾರಿನ ಯುದ್ಧ ವಿಮಾನವನ್ನು ತಯಾರು ಮಾಡೋ ಯೋಜನೆಯನ್ನು ಹಮ್ಮಿಕೊಂಡು ಅದಕ್ಕೆ ಟೆಂಪೆಸ್ಟ್ ಅಂತ ಹೆಸರನ್ನು ಕೂಡ ಕೊಟ್ಟಿದ್ರು. ಆ ಬಗ್ಗೆ 2022ರಿಂದ ಕೂಡ ಮಾತುಕತೆಗಳು ನಡೀತಾ ಇದ್ವು. ಆದರೆ ಬ್ರಿಟನ್ನಲ್ಲಿ ಆರ್ಥಿಕ ಸಮಸ್ಯೆಗಳು, ಸರ್ಕಾರದ ಅಸ್ಥಿರತೆ, ಹೀಗೆ ನಾನಾ ಕಾರಣಗಳಿಂದ ಆ ಯೋಜನೆ ಬರೀ ಮಾತುಕತೆಯ ಹಂತದಲ್ಲೇ ಇತ್ತು. ಇನ್ನು ಈ ಬಗ್ಗೆ 3 ದೇಶಗಳು ಒಂದು ಒಪ್ಪಂದಕ್ಕೆ ಬಂದ ಸಂದರ್ಭದಲ್ಲೇ ಬ್ರಿಟನ್ ಈ ಟೆಂಪೆಸ್ಟ್ ಯೋಜನೆಗೆ ಕೈ ಜೋಡಿಸಿ ಅಂತ ಭಾರತವನ್ನು ಕೂಡ ಆಹ್ವಾನಿಸಿತು. ಆದರೆ ಅಷ್ಟರಲ್ಲಿ ಯುಕ್ರೇನ್ ಯುದ್ಧ ಶುರುವಾಗಿ ಭಾರತ ಮತ್ತು ಪಶ್ಚಿಮ 2 ಭಿನ್ನ ನೆಲೆಗಳಲ್ಲಿ ನಿಂತವಲ್ಲ. ಹೀಗಾಗಿ ಆ ಆಹ್ವಾನ ಅಲ್ಲಿಗೆ ನಿಂತೋಯ್ತು. ಆ ಯೋಜನೆ ಕೂಡ ಮುಂದುವರಿಲಿಲ್ಲ. ಆದರೆ ಈಗ ಆ 3 ದೇಶಗಳು ಮತ್ತೆ ಆ ಯೋಜನೆಯನ್ನ ಪುನರಾರಂಭಿಸೋದಕ್ಕೆ ಹೊರಟಿವೆ. ಅದಕ್ಕೀಗ ಗ್ಲೋಬಲ್ ಕಾಂಬ್ಯಾಟ್ ಏರ್ ಪ್ರೋಗ್ರಾಮ್ ಅನ್ನೋ ಹೆಸರನ್ನು ಕೊಡಲಾಗಿದೆ. ಜಪಾನಿನ ಮಿತ್ಸುಬಿಷಿ, ಇಟಲಿಯ ಲಿಯೋನಾರ್ಡೋ ಮತ್ತು ಬ್ರಿಟನ್ನ BAE ಸಿಸ್ಟಮ್ ಈ 3 ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇವೆ. ಈಗ ಇದೇ ಯೋಜನೆಯ ಭಾಗವಾಗುವಂತೆ ಬ್ರಿಟನ್ ಹಾಗೂ ಇಟಲಿ ಭಾರತವನ್ನು ಆಹ್ವಾನಿಸ್ತಾ ಇವೆ. ಅದರಲ್ಲೂ ಬ್ರಿಟನ್, ಭಾರತ ಈ ಯೋಜನೆಯ ಪಾಲುದಾರಿಕೆಯನ್ನು ಪಡ್ಕೊಂಡ್ರೆ ಅವರಿಗೆ 6ನೇ ತಲೆಮಾರಿನ ಯುದ್ಧ ವಿಮಾನದ ತಂತ್ರಜ್ಞಾನ ಸಿಗುತ್ತೆ. ಜೊತೆಗೆ ಈ ಯುದ್ಧ ವಿಮಾನಗಳನ್ನು ಮಾರಾಟ ಮಾಡೋದಕ್ಕೆ ಬೇಕಾಗುವ ಎಕ್ಸ್ಪೋರ್ಟ್ ಲೈಸೆನ್ಸ್ ಅನ್ನು ಕೂಡ ಭಾರತಕ್ಕೆ ಕೊಡಲಾಗುತ್ತೆ ಅಂತ ಹೇಳ್ತಾ ಇದೆ. ಗೆಳೆಯರೆ, ಭಾರತಕ್ಕೀಗ ಸದ್ಯಕ್ಕೆ ಬೇಕಾಗಿರೋದು ತಂತ್ರಜ್ಞಾನ. ನಮಗೆ ಇಂಜಿನ್ ತಯಾರು ಮಾಡೋದಕ್ಕೆ ಬೇಕಾದ ಮೆಟಲರ್ಜಿಯ ತಂತ್ರಜ್ಞಾನ ಹಾಗೂ ಇಂಜಿನ್ ಟೆಕ್ನಾಲಜಿ ಸಿಕ್ಕರೆ ನಾವು ಬೇರೆ ಯಾರ ಮೇಲೂ ಆಧಾರ ಪಡದೆ ನಮ್ಮ ಯುದ್ಧ ವಿಮಾನಗಳನ್ನು ನಾವು ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಆಮ್ಕಾಗೆ ಕೂಡ ಇದು ವೇಗವನ್ನು ಕೊಡುತ್ತೆ. ಸೊ ಇಲ್ಲಿ ಈ 6ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಕಾ ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗೋದ್ರಿಂದ ಭಾರತಕ್ಕೆ ಸಾಕಷ್ಟು ಲಾಭಗಳಂತೂ ಆಗತ್ವೆ. ಇನ್ನು ಈ ದೇಶಗಳು ಭಾರತವನ್ನು ಯಾಕೆ ಆಹ್ವಾನಿಸ್ತಾ ಇವೆ? ಅದಕ್ಕೆ ಕೂಡ ಒಂದಷ್ಟು ಕಾರಣಗಳಿವೆ. ಒಂದು, 6ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಬಜೆಟ್ನ ಕಾರ್ಯಕ್ರಮ. ಹೀಗಾಗಿ ಅದರಲ್ಲಿ ಹೆಚ್ಚು ದೇಶಗಳು ಪಾಲುದಾರಿಕೆಯನ್ನು ಪಡ್ಕೊಂಡ್ರೆ ಆರ್ಥಿಕ ಹೊಡೆತ ಒಬ್ಬಿಬ್ಬರ ಮೇಲೆ ಬೀಳೋದಿಲ್ಲ, ಅದು ಹಂಚಿಕೆ ಆಗುತ್ತೆ. ಹಾಗೆ ತಂತ್ರಜ್ಞಾನ ಹಂಚಿಕೆಗೆ ಕೂಡ ಇದು ಅವಕಾಶವನ್ನು ಕೊಡುತ್ತೆ. ಇದೆಲ್ಲದರ ಜೊತೆಗೆ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಅನ್ನೋದು ಕೂಡ ಒಂದಿದೆ ನೋಡಿ. ಇವತ್ತು ಈ ಇಂಡೋ ಪೆಸಿಫಿಕ್ ಭಾಗ ಅನ್ನೋದು ಇಡೀ ಯುರೋಪ್ಗೆ ಅತಿ ಮುಖ್ಯ ಅನ್ನಿಸ್ತಾ ಇದೆ. ಇಲ್ಲಿ ಅವರ ಅತಿ ದೊಡ್ಡ ಶತ್ರು ಚೈನಾನ ಸಮರ್ಥವಾಗಿ ಎದುರಿಸುವ ಶಕ್ತಿ ಇರೋದು ಭಾರತಕ್ಕೆ. ಹೀಗಾಗಿ ಇಲ್ಲಿ ಭಾರತವನ್ನ ಬಿಟ್ಟು ಯುರೋಪಿಗಾಗ್ಲಿ, ಅಮೆರಿಕಾಗಾಗ್ಲಿ
ಚೈನಾಗೆ ಡಿಕ್ಕಿ ಹೊಡೆಯೋದು ಕಷ್ಟ ಆಗುತ್ತೆ. ಭಾರತದ ಸಹಾಯ ಬೇಕು ಅಂದ್ರೆ ಭಾರತದ ಆಯುಧಗಳು ಕೂಡ ಶಕ್ತಿಶಾಲಿ ಆಗಬೇಕು. ಹೀಗಾಗಿ ಬ್ರಿಟನ್, ಇಟಲಿಗಳು ಈ ಯೋಜನೆಗೆ ಭಾರತವನ್ನು ಕರೀತಾ ಇವೆ. ಇನ್ನು ಜಪಾನ್ ಹಾಗೂ ಭಾರತದ ಸಂಬಂಧಗಳು ಚೆನ್ನಾಗೇ ಇವೆ. ಹೀಗಾಗಿ ಜಪಾನ್ ಭಾರತ ಈ ಯೋಜನೆಯಲ್ಲಿ ಭಾಗಿಯಾಗೋದನ್ನ ಯಾವ ಕಾರಣಕ್ಕೂ ವಿರೋಧಿಸೋದಿಲ್ಲ. ಇನ್ನು ಈ ಯೋಜನೆಯಲ್ಲಿ ಭಾರತ ಭಾಗಿಯಾಗತ್ತಾ? ಇದುವರೆಗೆ ಭಾರತದ ಕಡೆಯಿಂದ ಈ ಬಗ್ಗೆ ಯಾವ ಅಧಿಕೃತ ಪ್ರಕಟಣೆಯೂ ಬಂದಿಲ್ಲ. ಆದರೆ ಭಾರತ ಈ 6ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಕಾ ಯೋಜನೆಯಲ್ಲಿ ಭಾಗಿಯಾಗೋದ್ರಿಂದ ನಮಗೆ ಲಾಭ ಅಂತೂ ಇದ್ದೇ ಇದೆ. ಇದು ಬರೀ ಯುದ್ಧ ವಿಮಾನ ಇಂಜಿನ್ ಅಂತಲ್ಲ, ನಾಳೆ ನಮ್ಮದೇ ಆದ ಬಲಿಷ್ಠ ಅಟ್ಯಾಕಿಂಗ್ ಡ್ರೋನ್ಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಕೂಡ ನಮಗೆ ಬಲಿಷ್ಠ ಇಂಜಿನ್ ಬೇಕಾಗುತ್ತೆ. ಈ ಯೋಜನೆಯ ಪಾಲುದಾರಿಕೆ ನಮಗೆ ಆ ತಂತ್ರಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದಾದರೆ ಭಾರತಕ್ಕೆ ಅದಕ್ಕಿಂತ ಇನ್ನೇನು ಬೇಕು? ಇದು ಗೆಳೆಯರೆ ಚೈನಾದ 6ನೇ ತಲೆಮಾರಿನ ಯುದ್ಧ ವಿಮಾನ ಹಾಗೂ ಭಾರತಕ್ಕೆ ಸಿಗ್ತಾ ಇರೋ 6ನೇ ತಲೆಮಾರಿನ ಯುದ್ಧ ವಿಮಾನದ ಪ್ರಾಜೆಕ್ಟ್ ಆಫರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.